ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟೋಣ ಕಣ. ನಡ್ರಿ ಹೋಗೋಣ, ವಾಪಸ್ ಬರೋದು ಮರ್ತೋಗ್ಬಿಡ್ಬೇಕು ಅಂತ ಜಾಗಕ್ಕೆ ಹೋಗೋಣ ನಡ್ರಿ. ನೆಲಮಂಗಲ ಟು ಹಾಸನ 150 ಕಿಲೋಮೀಟರ್ ಇದೆ. 150 ಕಿಲೋಮೀಟರ್ ಎಲ್ಲೂ ನಿಲ್ಸೋದೇ ಬೇಡ, ನಾನ್ ಸ್ಟಾಪ್ ಗಾಡಿ ಓಡಿಸೋಣ ಅಂತ ಹೇಳಿ 10 ಕಿಲೋಮೀಟರ್ಗೂ ಗಾಡಿ ನಿಲ್ಲಿಸಿ ಒಬ್ಬ ದಮ್ ಹೊಡಿಬೇಕು, ಒಬ್ಬ ಟೀ ಕುಡಿಬೇಕು. ಅದೇ ನಾನ್ ಸ್ಟಾಪ್ ಬೇಕು ಓಡಿಸ್ತಾ ಇದೀವೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಎನಿವೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟು ಕಿಲೋಮೀಟ್ರು? ಅಲ್ಲಿಂದ ಬರೀ 20 ಇದೆ 120 ನಿಧಾನ ಹೋಗ್ರಪ್ಪ. ನೀನೇ ಓಡಿಸು, ಕಾಲಿದ ಗಿಡಿ ಪರವಾಗಿಲ್ಲ. ಮಾಮೂಲಿ ಗಾಯ್ದಾಗ ಗೊತ್ತಿಲ್ಲ. ಸೇಮ್ ನನ್ ಪ್ರಾಬ್ಲಮ್ ಅದೇ, ನಮ್ದು ಅದೇ ನನ್ಗೆ ಅವಾಗ್ಲಿಂದ ಜಾಗ ಎಲ್ಲಿ ಹೋಗ್ಲಿ ಅಂತ ನನ್ಗೆ ಟೆನ್ಷನ್ ಯಾವಾಗ ಆಗುತ್ತೆ ಗೊತ್ತಾ? ಗಾಳಿ ಇರಲ್ಲ, ಬೇಕಾದ್ರೆ ಬಂದ್ಬಿಟ್ಟಿರ್ತೀನಿ, ಬೇಕಾದ್ರೆ ಬಂದ್ಬಿಟ್ಟಿರ್ತೀನಿ. ನಮ್ಗೆ ಹೊಡೆದಂದ್ರೆ ಹೊಟ್ಟೆ ಗಿರಿಗಿರ ಅನ್ನತ್ತೆ ಗೊತ್ತಾ? ಅಯ್ಯೋ ಇವಾಗ ನೋಡೋ, ನನ್ಗೆ ಅದಕ್ಕೆ ಮುಂದೆ ಪೆಟ್ರೋಲ್ ಬಂಕ್ ಮಾಡಿದೀನಿ. ಪೆಟ್ರೋಲ್ ಬಂಕ್ ಹೌದಾ ಮೊದಲು ನಂದು ಅಲ್ಲಿ ಹೋಗಿರ್ತೀನಿ ಬಾ, ನನ್ ಪೆಟ್ರೋಲ್ ಬಂಕ್ ಹತ್ರ ಆಯ್ತಾ ಇಲ್ಲ ಸೀರಿಯಸ್ ಆಗಿ ಟೀ ಹೆಂಗ್ ತಗೊಂಡೆ ಅಂತ ನೋಟ ಇನ್ನೇನು ಮಾಡ್ಲಿ, ಬಿಡಂಗಿಲ್ಲ ಹೇಳಂಗಿಲ್ಲ, ತಮಾಷೆ ಮಾಡಿ. ಬಟ್ ನನ್ಗೆ ಸೀರಿಯಸ್ ಆಗಿ ಅದು ದಮ್ ಮಾಡ್ತಾನ ಫುಲ್ ಆಗಿ ಅವಾಗ್ಲೇ ಸ್ಟಾರ್ಟ್ ಆಯ್ತು. ಅವ್ರು ಹೇಳ್ಕೊಬೇಕು, ತಮಾಷೆ ಮಾಡಿದ ತಕ್ಷಣ ಬಂದ್ಬಿಟ್ಟೈತಿ. ನೀನು ನನ್ನ ಫ್ರೆಂಡ್ಸ್ ಇಬ್ಬರು ಏನೋ ಅರ್ಜೆಂಟ್ ಕೆಲಸ ಅಂತ ಬಾಟ್ಲಲ್ಲಿ ನೀರು ತುಂಬಿಕೊಂಡು ಲಾರಿ ಹಿಂದೆ ಕತ್ಲಿದೆ ಅಂತ ಹೋದ್ರು. ಅವ್ರು ಏನಕ್ಕೆ ಹೋದ್ರು ಅಂತ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಡೈರೆಕ್ಟಾಗಿ ಹೋಗೋದಾಗಿತ್ತಲ್ಲ. ರೋಡ್ ಟ್ರಿಪ್ ಮಾಡುವಾಗ ಇವೆಲ್ಲ ಸರ್ವಸಾಧಾರಣ ಹುಡುಗರಿಗೆ. ನಾನು ಪೇ ಮಾಡ್ತೀನಿ, ಹೋಗು. ಹಾಯ್ ಫ್ರೆಂಡ್ಸ್, ನನ್ನ ಫ್ರೆಂಡ್ ಒಬ್ಬ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿ ರಾತ್ರಿ ಟ್ರಿಪ್ ಅಂತ ಕರ್ಕೊಂಬಂದ. ನಮಗೆ ಪ್ಲ್ಯಾನ್ ಇಲ್ಲ ಏನಿಲ್ಲ, ಆದರೆ ಟ್ರಿಪ್ಪಿಗೆ ಬಂದಿದ್ದೀವಿ. ಜಾಲಿ ನೋಡೋಣ ಆಮೇಲೆ ಖಾಲಿ. ರಾತ್ರಿ ಹೊತ್ತಲ್ಲಿ ಮತ್ತೆ ಶುರುವಾಯಿತು ನಮ್ಮ ಪ್ರಯಾಣ. ಹಾಸನ ಇಲ್ಲಿಂದ 20-25 ಕಿಲೋಮೀಟರ್ ದೂರ ಇರ್ಬೋದು. ಆಲ್ರೆಡಿ 120 ಕಿಲೋಮೀಟರ್ ನಾವು ಬಂದಿದ್ದೀವಿ. ಸಮಯ ಇವಾಗ 12:20 ಆಗಿದೆ. ಇನ್ನೇನು ಅರ್ಧ ಗಂಟೆಯಲ್ಲಿ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಅಂತ ಅನಿಸುತ್ತೆ. ಹಾಸನದಲ್ಲಿ ಒಂದು ರೂಮ್ ಬುಕ್ ಮಾಡಿದ್ದೀವಿ. ಇಲ್ಲಿಂದ ನೇರವಾಗಿ ಆ ರೂಮ್ಗೆ ಹೋಗಿ ಸ್ವಲ್ಪ ಮಲ್ಕೊಂಡು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಬೆಳಗ್ಗೆ ಸುತ್ತಾಡಬೇಕಂದ್ರೆ ಸ್ವಲ್ಪ ಎನರ್ಜಿ ಬೇಕಂದ್ರೆ ಬಾಡಿಗೆ ರೆಸ್ಟ್ ಬೇಕು. ಅದಕ್ಕಾಗಿ ಹಾಸನದಲ್ಲಿ ಮಲ್ಕೊಂಡು ಬೆಳಗ್ಗೆ ಮತ್ತೆ ಪ್ರಯಾಣ ಶುರು ಮಾಡೋಣ ಪ್ಲ್ಯಾನ್ ಇದೆ.
ನೈಟ್ ಟೈಮ್ ಬೈಕಲ್ಲಿ ಜರ್ನಿ ಮಾಡುವಾಗ ಬ್ಯಾಗ್ನಲ್ಲಿ ಒಂದು ಚಿಕ್ಕದು ಮೆಕ್ಯಾನಿಕ್ ಕಿಟ್ಟು ಮತ್ತು ಫಸ್ಟ್ ಏಡ್ ಬಾಕ್ಸ್ ಇರಲಿ. ಯಾಕಂದರೆ ನೈಟ್ ಟೈಮು ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ರಾತ್ರಿ ಹೊತ್ತಲ್ಲಿ ಯಾವ ಅಂಗಡಿಗಳು ಓಪನ್ ಇರಲ್ಲ, ಸಡನ್ನಾಗಿ ಬೇಕಂದಾಗ ನಮ್ಗೆ ಯಾರೂ ಸಿಗಲ್ಲ. ಹಂಗಾಗಿ ನೈಟಲ್ಲಿ ಜರ್ನಿ ಮಾಡುವಾಗ ಜೊತೆಗೆ ಒಂದು ಕಿಟ್ಗಳು ಇಟ್ಕೊಳ್ಳೋದು ತುಂಬ ಯೂಸ್ ಆಗುತ್ತೆ. ಈ ವಿಡಿಯೋದಲ್ಲಿ ನಮ್ಮ ಗಾಡಿಗೆ ಏನಾಗಿರಲಿಲ್ಲ, ಚಿಕ್ಕದಾಗಿ ಒಂದು ಇದು ಬಿಚ್ಕೊಂಡಿತ್ತು ಅಷ್ಟೇ. Head northwest on National Highway 373. ಅಂತೂ ಇಂತೂ ಬೆಂಗಳೂರಿಂದ ಹಾಸನ ರೀಚ್ ಆದ್ವಿ. ನಮ್ಮ ಹೋಟ್ಲಿಗೆ ಬಂದಾಗ ರಾತ್ರಿ 1 ಗಂಟೆ ಟೈಮ್ ಆಗಿತ್ತು. ಹೋಟ್ಲವನಿಗೆ ಆಧಾರ್ ಕೊಟ್ಟು ಚೆಕ್ ಇನ್ ಆದ್ವಿ. ಇದ್ಯಾವುದೋ ನೋಡೋಕೊಳ್ಳೆ ಮದುವೆ ಛತ್ರ ಥರ ಇತ್ತು, ಎಲ್ಲ ಕಡೆ ಲೈಟ್ ಆಫ್ ಮಾಡಿದ್ದ. ಬೆಂಗಳೂರಿಂದ ಇಲ್ಲಿ ಬರೋಷ್ಟರಲ್ಲಿ ಫುಲ್ಲು ಟೈರ್ಡ್ ಆಗ್ಬಿಟ್ಟಿತ್ತು. ಯಾವಾಗ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ಸ್ಬಿಟ್ಟಿತ್ತು ಬಾಡಿ. 6 ರಿಂದ 7 ಅವರ್ ಜರ್ನಿ ಮಾಡಿ ಎಲ್ಲರೂ ಫುಲ್ಲು ಟೈರ್ಡ್ ಆಗಿದ್ವಿ. ರೂಮಿಗೆ ಬಂದ ತಕ್ಷಣ ಬಾತ್ರೂಮ್ಗೆ ಓಡೋಗೋ ಫ್ರೆಂಡು ಎಲ್ಲ ಗ್ರೂಪಲ್ಲಿ ಒಬ್ಬ ಇದ್ದೇ ಇರ್ತಾನೆ. ಹಂಗೆ ಕರಿ. ತೆಗಿಯೋಣ ಬಾಕ್ಲು. ತೆಗಿಯೋಣ. ಎಂಟೂವರೆ 9 ಗಂಟೆಗೆ ಯಲಹಂಕದಿಂದ ಮನೆ ಬಿಟ್ಟಿದ್ದು. ಹಾಸನ ಬಂದು ಸೇರಕ್ಕೆ ಮಧ್ಯರಾತ್ರಿ ಎಲ್ಲ ಕಣ. ಇದು ಬೆಳಿಗ್ಗೆ 3 ಗಂಟೆ. ಬೆಳಿಗ್ಗೆ 3 ಗಂಟೆಗೆ ಬಂದು ಹಾಸನ ರೀಚ್ ಆಗಿದ್ದೀವಿ. ನಮ್ಮ ಹುಡುಗರು ಸ್ವಲ್ಪ ಎನರ್ಜಿ ಡ್ರಿಂಕ್ಸ್ ತಗೊತಾ ಇದ್ದಾರೆ. ಆಲ್ಕೋಹಾಲಿಕ್ ಅಲ್ಲ, ಎನರ್ಜಿ ಡ್ರಿಂಕ್ಸ್. ತುಂಬ ನಿದ್ದೆ ಬರ್ತಾ ಇದೆ. ಮಲ್ಕೊಂಡು 4 ಅವರ್ ರೆಸ್ಟ್ ತಗೊಂಡು ನಾಳೆ ಸುತ್ತಾಡೋಕೆ ಹೋಗ್ಬೇಕು. ಇನ್ನೂ ಪ್ಲೇಸ್ಗಳು ಫಿಕ್ಸ್ ಮಾಡಿಲ್ಲ. ಬೆಳಗ್ಗೆಯಿಂದ 1 4 ಅವರ್ ರೆಸ್ಟ್ ಆಗಬೇಕು. ಅಷ್ಟುದ್ದ ಗಾಡಿ ಓಡಿಸಿ 3 ಜನ ಟೈರ್ಡ್ ಆಗಿದ್ದೀವಿ. ಎಸ್ಪೆಷಲಿ ತುಂಬ ಟೈರ್ಡ್ ಆಗಿದ್ದೀವಿ. ನಾಳೆ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಬೆಳಗ್ಗೆ ಅಪ್ಡೇಟ್ ಕೊಡ್ತೀವಿ. ಗುಡ್ ನೈಟ್.